ಜನವರಿ 22 ನಾಳೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ, ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಆದರೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ ಅಡ್ವಾಣಿಯವರನ್ನು ಬರಬೇಡಿ ಅಂತ ಹೇಳಿದ್ದಾರೆ. ರಾಮನ ಪೂರ್ವ ಮಂದಿರ ಉದ್ಘಾಟನೆಗೆ ಮಠಗಳು ಕೆಲವು ವಿರೋಧಿಸಿದ್ದಾವೆ. ರಾಮ ಮಂದಿರ ಉದ್ಘಾಟನೆ ನಮಗೂ ಸಂತಸ, ನಾವು ಕೂಡ ರಾಮ ಭಕ್ತರೇ ಅಂತ ಈ ಸಂದರ್ಭದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ರಾಮ ಮಂದಿರದ ಕುರಿತಂತೆ ಕೊಟ್ಟಿರುವಂಥ ಹೇಳಿಕೆ. ರಾಮ ಮಂದಿರ ಉದ್ಘಾಟನೆ ಮೋದಿಯವರು ಮಾತ್ರ ಮಾಡ್ತಾ ಇರೋದು, ಅವ್ರಿಗೆ ಬೇಕಾದವರು ಅಂತ. ಅವರ ಸಚಿವ ಸಂಪುಟ ಸದಸ್ಯರನ್ನೇ ಅವ್ರು ಕರೆದಿಲ್ಲ. ರಾಮ ಮಂದಿರ ಮಾಡಬೇಕು ಅಂತ ಯಾರು ಹೋರಾಟ ಮಾಡಿದಂಥ ಮುರಳಿ ಮನೋಹರ್ ಜೋಶಿ ಮತ್ತು ಎಲ್.ಕೆ. ಅದ್ವಾನಿಯವ್ರನ್ನೇ ಬರಬೇಡ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಶಂಕರ ಪೀಠದ 4 ಜನದಲ್ಲಿ 2 ಪೀಠ ಈ ಅಪೂರ್ಣವಾದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಶೇಷ ಅಲ್ಲ ಅಂತ ಹೇಳಿದ್ದಾರೆ. ಒಂದು ಪೂಜೆಲೆ ಏನಾದ್ರು ಈ ಥರದ ಭಿನ್ನ ಆದರೆ ಅದರ ಫಲಕ್ಕಿಂತ ವಿರುದ್ಧವಾಗಿ ಆಗುತ್ತೆ ಅಂತ ಅವರು ಈಗ ನಿಮಗೆ ಗೊತ್ತಾಗುತ್ತೆ. ಅಪೂರ್ಣವಾದಂಥ ರಾಮ ಮಂದಿರ ಓಪನ್ ಮಾಡ್ತಾವ್ರೆ ಅಂದರೆ ಅದು ಚುನಾವಣೆಗೋಸ್ಕರನೇ ಮಾಡ್ತಾವ್ರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು 15 ದಿವಸ 20 ದಿವಸ ಆದಮೇಲೆ ಮಾಡೋಕ್ಕಾಗಲ್ಲ ಅಂತ. ಸೊ ನಮಗೆ ರಾಮ ಮಂದಿರ ಓಪನ್ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ನಾವ್ಯಾರೂ ಸಹ ವಿರೋಧ ಇಲ್ಲ, ಅದಕ್ಕೆ ನಾವ್ಯಾರೂ ಅಸಮಾಧಾನ ಇಲ್ಲ, ನಾವು ರಾಮನ ಭಕ್ತರೇ. ಬಟ್ ಆದರೆ ಅವರು ನಾವೇನು ಉಪಯೋಗಿಸ್ತೀವಿ, ಚುನಾವಣೆ ಬೇರೆ, ಸಮಾಜ ಬೇರೆ, ಧರ್ಮ ಬೇರೆ, ಇದೆಲ್ಲ. ಅವರು ಇಡೀ BJPಯ ಮುಖಂಡರು, BJPಯ ಆಡಳಿತ ಏನಿದೆ ಅವರೆಲ್ಲ ರಾಮ ಮಂದಿರ ಅಲ್ವಾ ಇನ್ನೊಂದು ದೇವರನ್ನು ಭಾವನೆಯನ್ನು ಇಟ್ಕೊಂಡೇ ಚುನಾವಣೆ ಮಾಡಲಿಕ್ಕೆ ತಯಾರಾಗ್ತವ್ರೆ. ಭಾಳ ದಿವಸ ನಡೆಯಲ್ಲ ಅದು. ಎಷ್ಟು ದಿವಸ ನಡೀತದೆ ನಡೆಸಲಿ, ಡೆಮಾಕ್ರಸಿ, ಜನರ ತೀರ್ಮಾನಕ್ಕೆ ನಾವು ಅನಿವಾರ್ಯ, ಎಲ್ಲನೂ ಒಪ್ಪಡೇಬೇಕಾಗುತ್ತೆ. ಜನರ ತೀರ್ಮಾನ ವಿರೋಧ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದಲ್ಲ ಒಂದು ದಿವಸ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ. ರಾಮ ಮಂದಿರ ಉದ್ಘಾಟನೆ ಮೋದಿಯವರು ಮಾತ್ರ ಮಾಡ್ತಾ ಇರೋದು, ಅವ್ರಿಗೆ ಬೇಕಾದವರು ಅಂತ. ಅವರ ಸಚಿವ ಸಂಪುಟ ಸದಸ್ಯರನ್ನೇ ಅವ್ರು ಕರೆದಿಲ್ಲ. ರಾಮ ಮಂದಿರ ಮಾಡಬೇಕು ಅಂತ ಯಾರು ಹೋರಾಟ ಮಾಡಿದಂಥ ಮುರಳಿ ಮನೋಹರ್ ಜೋಶಿ ಮತ್ತು ಎಲ್.ಕೆ. ಅದ್ವಾನಿಯವ್ರನ್ನೇ ಬರಬೇಡ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಶಂಕರ ಪೀಠ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.